ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಎಸ್ ಅಮೀರ್ ಪಾಷಾ, ರಾಜ್ಯಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ದೇವನಹಳ್ಳಿ, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತಹ ಪ್ರಥಮ BA ದ್ವಿತೀಯ ಸೆಮಿಸ್ಟರ್ನ ಮಾಡ್ಯೂಲ್ ನಂಬರ್ 5, ಸೆಷನ್ ನಂಬರ್ 51. ಟಾಪಿಕ್ ಆಧುನಿಕೋತ್ತರವಾದ, ಇದರ ಅರ್ಥ ಮತ್ತು ಲಕ್ಷಣಗಳು. BA ಫಸ್ಟ್ ಇಯರ್, ಸೆಕೆಂಡ್ ಸೆಮಿಸ್ಟರ್, ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ, ಪೊಲಿಟಿಕಲ್ ಸೈನ್ಸ್. Understanding Political Theory, the paper title. Topic is Postmodernism, its meaning and features. Module number 5, session number 51. ಆಧುನಿಕೋತ್ತರವಾದ, ಇದರ ಅರ್ಥ ಮತ್ತು ಸ್ವಭಾವ. ಆಧುನಿಕೋತ್ತರವಾದವು ವಾದಗ್ರಸ್ತವೂ ಹಾಗೂ ಗೊಂದಲಮಯವೂ ಆಗಿದ್ದರಿಂದ ಇದನ್ನು ವ್ಯಾಖ್ಯಾನಿಸೋದು ಅಷ್ಟು ಸುಲಭ ಅಲ್ಲ. ಇದು ರಚನಾತ್ಮಕ ವಿಧಾನವಾಗಿದ್ದು ವಿವೇಚನೆಯನ್ನು ಅವಲಂಬಿಸಿದೆ ಹಾಗೂ ಆಧುನಿಕ ಸಮಾಜದ ಸ್ಥಾಪನೆ ಇದರ ಮುಖ್ಯ ಗುರಿಯಾಗಿದೆ. ಪಾಶ್ಚಿಮಾತ್ಯ ಪ್ರಾಯೋಗಿಕ ಚಳುವಳಿಗಳಲ್ಲಿ ಮೊದಲ ಬಾರಿಗೆ ಈ ಪದವನ್ನು ಕಲೆ, ಶಿಲ್ಪಶಾಸ್ತ್ರ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಯ ರೂಪದಲ್ಲಿ ಬಳಸಲಾಗುತ್ತಿತ್ತು. ಪೋಸ್ಟ್ ಮಾಡರ್ನಿಸಮ್, ಮೀನಿಂಗ್ ಅಂಡ್ ನೇಚರ್. ಇಟ್ ಈಸ್ ಎ ಕನ್ಸ್ಟ್ರಕ್ಟಿವ್ ಅಪ್ರೋಚ್, relies on discretion, and its main goal is the establishment of a modern society. The term was first used in Western experimental movements in the form of art, sculpture, and cultural development. ವರ್ಗ ಪ್ರಾಬಲ್ಯ ಮತ್ತು ಔದ್ಯೋಗೀಕರಣದಿಂದ ಅಸ್ತವ್ಯಸ್ತಗೊಂಡಿದ್ದ ಸಮಾಜಗಳು ಆಧುನಿಕೋತ್ತರವಾದದ ಬೆಳವಣಿಗೆಯಿಂದ ಸ್ಥಳಾಂತರಗೊಂಡವು. ವರ್ಗ, ಧರ್ಮ ಮತ್ತು ರಾಜನಿಷ್ಠೆ ಮುಂತಾದವುಗಳಿಂದ ವ್ಯಕ್ತಿವಾದವನ್ನು ಸ್ಥಳಾಂತರಿಸಲಾಯಿತು. Societies dominated by class domination and industrialization were replaced by postmodern growth. Individualism was displaced by class, religion, and kingship. ತಂತ್ರಜ್ಞಾನ, ಸಾಮಾಜಿಕ ಅವಲಂಬನೆ, ನಗರ ಪಟ್ಟಣಗಳಿಗೆ ವಲಸೆ ಹೋಗೋದು, ಸಾಕ್ಷರತೆ, ಮುಂದುವರೆದ ತಂತ್ರಜ್ಞಾನ, ವಿಜ್ಞಾನ, ನ್ಯಾಯದ ಕಲ್ಪನೆ, ಸರ್ಕಾರದಲ್ಲಿ ನಂಬಿಕೆ ಮುಂತಾದವುಗಳನ್ನು ಅವಲಂಬಿಸಿದ ಸಮಾಜಗಳಿಗೆ ಆಧುನಿಕೋತ್ತರವಾದ ಅನ್ವಯಿಸುತ್ತದೆ. ಇದು ಜಗತ್ತಿನ ವಿವಿಧ ದೇಶಗಳಿಗೆ ಹಬ್ಬಿರೋದ್ರಿಂದ ಇದನ್ನ ಸಂಸ್ಕೃತಿ ಅಂತ ಕರೆಯಲಾಗುತ್ತದೆ. ಜಗತ್ತಿನ ವಿವಿಧ ದೇಶಗಳಲ್ಲಿ ಇದಿರೋದ್ರಿಂದ ಇದನ್ನ ಸಂಸ್ಕೃತಿ ಅಂತ ಕರೆಯಲಾಗುತ್ತದೆ. Modern applied to societies that rely on technology, social dependency, migration to urban towns, literacy, advanced technology, science, the idea of justice, trust in government, and so on. It is called culture because it is spread to different countries of the world. ಯುರೋಪಿನಲ್ಲಿ ಔದ್ಯೋಗಿಕ ಕ್ರಾಂತಿಯು ಮಹತ್ತರ ಬದಲಾವಣೆಗಳನ್ನು ಉಂಟು ಮಾಡಿತು ಅಂತ ಹಂಟಿಂಗ್ಟನ್ ಹೇಳಿರೋದು ಅರ್ಥಪೂರ್ಣವಾಗಿದೆ. ಆಧುನಿಕೋತ್ತರವಾದ ಮಾನವನ ಜೀವನದ ಎಲ್ಲಾ ರಂಗಗಳಲ್ಲಿ ಬದಲಾವಣೆಗಳನ್ನು ತಂದಿದೆ. ಉದಾಹರಣೆಗೆ ನಾಗರಿಕತೆ, ಔದ್ಯೋಗೀಕರಣ, ಜಾತ್ಯತೀತ ಪ್ರಜಾಪ್ರಭುತ್ವ, ಶಿಕ್ಷಣ ಮುಂತಾದವುಗಳು ಆಧುನಿಕೋತ್ತರವಾದದ ವಿವಿಧ ಮಜಲುಗಳಾಗಿವೆ ಅಂತ ಹೇಳ್ಬಹುದು. It makes sense for Huntington to say that the Industrial Revolution brought about a great change in Europe. Modernism has brought about changes in all spheres of human life. For example, civilization, industrialization, secular democratic education, and so on, and the various aspects of postmodernism. ಮಾನಸಿಕವಾಗಿ ಆಧುನಿಕೋತ್ತರವಾದ ತನ್ನ ಇತರೆ ಮೌಲ್ಯಗಳಿಂದ ಮತ್ತು ಬಯಕೆಗಳಿಂದ ಬದಲಾವಣೆಗಳನ್ನು ತಂದಿದೆ. ನೈಸರ್ಗಿಕವಾಗಿ ಆಧುನಿಕ ಮಾನವ ಸಮಾಜದಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ನಂಬುತ್ತಾನೆ ಮತ್ತು ಬದಲಾಗುತ್ತಿರುವ ಪರಿಸರಕ್ಕೆ ತಕ್ಕಂತೆ ತನ್ನ ಜೀವನವನ್ನು ಹೊಂದಿಸಿಕೊಳ್ಳುತ್ತಾನೆ. ಸಾಮಾಜಿಕ ಮತ್ತು ರಾಜಕೀಯ ವಿಶ್ಲೇಷಣೆಗಳು ಸಮಾಜವನ್ನ ಆಧುನಿಕತೆಯ ಕಡೆಗೆ ಸ್ಥಳಾಂತರಿಸುವ ಸಾಧನಗಳಾಗಿರುತ್ತವೆ. ಅನಿಶ್ಚಿತವೆಂಬುದು ಯಾವುದೂ ಇಲ್ಲವೆಂದು ಆಧುನಿಕೋತ್ತರವಾದಿಗಳು ವಾದಿಸಿದ್ದಾರೆ. ಸತ್ಯವು ಕೇವಲ ಆಡಂಬರವಾಗಿದೆ ಎಂಬುದನ್ನು ತಿರಸ್ಕರಿಸಿ
ಉಪದೇಶ, ಚರ್ಚೆ, ಪ್ರಜಾಪ್ರಭುತ್ವಗಳಿಗೆ ಪ್ರಮುಖ ಸ್ಥಾನವನ್ನು ಕೊಡಲಾಗಿದೆ. ಸಮಾಪ್ತಿವಾದವು ಆಧುನಿಕ ಸಮಾಜದ ಇನ್ನೊಂದು ಲಕ್ಷಣವಾಗಿದೆ. ಆಧುನಿಕತೆಯ ನಂತರ ಅಥವಾ ಆಧುನಿಕೋತ್ತರವಾದದ ರಾಜಕೀಯ ವಿಚಾರಗಳು ಮತ್ತು ಸಿದ್ಧಾಂತಗಳು ಅಪ್ರಸ್ತುತವೆಂಬುದು ಮನವರಿಕೆಯಾಗುತ್ತದೆ. ಮೆಂಟಲಿ ಮಾಡಿಫೈಡ್ by its other values and desires, he naturally believes in the changes that are taking place in modern human society and adapts his life to the changing environment. Social and political analysis are to move society towards modernity. Postmodernists have argued that there is no such thing as uncertain. The preaching, debate and democracies were given a prominent place in the rejection of the fact that the truth was only a pump. The closing argument is another characteristic of modern society. It is convinced that postmodern or postmodernist political ideas and ideologies are irrelevant. Jean-Francois Lyotard ತನ್ನ ಆಧುನಿಕೋತ್ತರವಾದದ ಪರಿಸ್ಥಿತಿ ಎಂಬ ಗ್ರಂಥದಲ್ಲಿ ಆಧುನಿಕೋತ್ತರವಾದ ವಿಷಯವು ನಂಬಿಕೆ ಇಲ್ಲದ ಕಥನ ಅಂತ ಹೇಳಿದ್ದಾನೆ. ಸಾಂಪ್ರದಾಯಿಕ ಭಿನ್ನಾಭಿಪ್ರಾಯಗಳು ಮತ್ತು ಆದರ್ಶದ ಸಂಪ್ರದಾಯಗಳು ವಿಶ್ವವ್ಯಾಪಿ ಸಿದ್ಧಾಂತಗಳಲ್ಲಿನ ಐತಿಹಾಸಿಕ ಆಧಾರಗಳಾಗಿವೆ. ಬದಲಾವಣೆಗೆ ಔದ್ಯೋಗೀಕರಣ ಮತ್ತು ವರ್ಗ ಪ್ರಾಬಲ್ಯಗಳು ಕಾರಣವಾಗಿರುತ್ತವೆ. ಜೀನ್ ಫ್ರಾಂಕೋಯಿಸ್ ಲಿಯೋಟಾರ್ಡ್ ಇನ್ ಹಿಸ್ The Postmodernist Situation states in his book The Postmodernist Situation states that postmodernism is a timeless story. Traditional differences and the traditions of the ideal are the historical underpinnings of worldwide ideologies. Industrialization and class domination are responsible for the change. ಆಧುನಿಕೋತ್ತರವಾದ ಅಂದ್ರೆ ಏನು, ಅದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕಾದ್ರೆ ಅದರ ಅರ್ಥಗಳನ್ನ ನೋಡ್ಬೇಕಾಗುತ್ತೆ, ಅದರ ವ್ಯಾಖ್ಯೆಗಳನ್ನ ನೋಡ್ಬೇಕಾಗುತ್ತೆ. ಮೊದಲನೇದಾಗಿ ಚಾರ್ಲ್ಸ್ ಆಲ್ಜಿರಿ ಪ್ರಕಾರ ಆಧುನಿಕೋತ್ತರವಾದವು ನಿರ್ಜೀವ ಕಲ್ಪನೆಯಾಗಿದ್ದು ಅದರಲ್ಲಿ ಆಗಿರುವ ಬದಲಾವಣೆಯೇ ಆಧುನಿಕೋತ್ತರವಾದ ಆಗಿದೆ. ಈ ಆಧುನಿಕವಾದ ಅನ್ನೋದೇ ನಿರ್ಜೀವ ಕಲ್ಪನೆ, ಅದರಲ್ಲಾಗಿರೋ ಬದಲಾವಣೆಯೇ ಆಧುನಿಕೋತ್ತರವಾದ ಅಂತ ಆಲ್ಜಿರಿ ಹೇಳ್ತಾನೆ. ಡೇವಿಡ್ ಹಾರ್ವೆ ಬಂಡವಾಳಶಾಹಿ ಪದ್ಧತಿಯ ವಿರುದ್ಧ ಬದಲಾವಣೆಯನ್ನ ವಿವರಿಸುವ ಸಾಮಾಜಿಕ ಮತ್ತು ಆರ್ಥಿಕ ಮಾದರಿಗಳ ವಿವರಣೆಯೇ ಆಧುನಿಕೋತ್ತರವಾದ. ಡೆಫಿನೇಷನ್ಸ್ ರಿಗಾರ್ಡಿಂಗ್ ದ ಮೀನಿಂಗ್ ಆಫ್ ಪೋಸ್ಟ್ ಮಾಡರ್ನಿಸಮ್ ಅಕಾರ್ಡಿಂಗ್ ಟು ಚಾರ್ಲ್ಸ್ ಆಲ್ಜಿರಿ. ಪೋಸ್ಟ್ ಮಾಡರ್ನಿಸಮ್ ಈಸ್ ಆನ್ inanimate idea and its change is postmodernism. David Harvey, modernism is the description of social and economic models that explain change against capitalism. ಡಾನ್ ಪೂಲನ್ ಪ್ರಕಾರ ಕೇವಲ ಚರ್ಚೆಯನ್ನು ಪ್ರಾರಂಭಿಸುವ ಸಾಧನವೇ ಆಧುನಿಕೋತ್ತರವಾದ. ಕೇವಲ ಚರ್ಚೆಯನ್ನ ಪ್ರಾರಂಭಿಸುವ ಸಾಧನವೇ ಆಧುನಿಕೋತ್ತರವಾದ. ಜೀನ್ ಫ್ರಾಂಕೋಯಿಸ್ ಲಿಯೋಟಾರ್ಡ್ ರವರ ಪ್ರಕಾರ ಆಧುನಿಕೋತ್ತರವಾದವು ಎರಡು ಅಭಿಪ್ರಾಯಗಳನ್ನು ಹೊಂದಿದ್ದು, ಮೊದಲನೆಯದಾಗಿ ಆಧುನಿಕೋತ್ತರವಾದವು ಹುಟ್ಟಿಕೊಂಡಿದ್ದು ಆಧುನಿಕತಾವಾದದಿಂದ, ಎರಡನೇದಾಗಿ ಆಧುನಿಕೋತ್ತರವಾದವು ಆಧುನಿಕತಾವಾದದ ಕೊನೆಯಾಗಿದೆ, ಅದರ ಪ್ರಾರಂಭವಾಗಿದೆ ಮತ್ತು ನಿರಂತರ ಪರಿಸ್ಥಿತಿಯಾಗಿದೆ. ಡಾನ್ ಪೂಲನ್, postmodernism is just a tool to start a debate. Jean-Francois Lyotard, postmodernism has two opinions. First, postmodernism originates modernism. Secondly, postmodernism is the beginning and not the end of modernism. ಆಧುನಿಕ ಯುಗದಲ್ಲಿ ರಾಜಕೀಯ ಚರ್ಚೆ ವಿಶ್ವದಾದ್ಯಂತ ವಿವಾದಕ್ಕೆ ಆಸ್ಪದ ಕೊಟ್ಟಿತು. ಪ್ರತಿಯೊಂದು ಆದರ್ಶವು ತನ್ನದೇ ಆದ ಸತ್ಯವನ್ನ ವ್ಯಕ್ತಿಗಳು ಮತ್ತು ಸಮಾಜಗಳು ಹೊಂದಿಕೊಳ್ಳುವಂತೆ ಮಾಡುತ್ತದೆ. ಆದುದರಿಂದ ಉದಾರವಾದ ಮತ್ತು ಮಾರ್ಕ್ಸ್ವಾದಗಳು ಉತ್ತಮ ಕಥೆಗಳು ಅಂತ ತಿಳಿದುಕೊಳ್ಳಲಾಗುತ್ತೆ. Political debate in the modern age has caused worldwide controversy. Each ideal has its own truth to which individuals and societies align. So the best and Marx argument were better told.
ಪೋಸ್ಟ್ ಮಾಡರ್ನ್ ಕಂಡೀಷನ್ ಎಂಬ ಗ್ರಂಥವು ವ್ಯತ್ಯಾಸಗಳ ಮಹತ್ವ, ಸಂವಾದ ಮತ್ತು ಚರ್ಚೆಯ ಮೇಲಿನ ಬೆಳಕನ್ನ ಚೆಲ್ಲುತ್ತದೆ. ಇದು ನಿರ್ದಿಷ್ಟ ವ್ಯಕ್ತಿಗಳಿಗೆ, ಗುಂಪುಗಳಿಗೆ, ಸಾಮಾಜಿಕ ರಚನೆಗೆ ಅನ್ವಯವಾಗುತ್ತದೆಯೇ ಹೊರತು ವಿಶ್ವಕ್ಕೆ ಅಲ್ಲ. ಆಧುನಿಕೋತ್ತರವಾದವು ರಾಜಕೀಯ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವದ ಮತ್ತು ಸಹಿಷ್ಣುತೆಯ ತತ್ವವಾಗಿ ಹೊರಹೊಮ್ಮಿತು. ವಿಶ್ವಕ್ಕೆ ಅನ್ವಯವಾಗುತ್ತದೆಯೇ ಹೊರತು ವಿಶ್ವಕ್ಕೆ ಅಲ್ಲ. ಆಧುನಿಕೋತ್ತರವಾದವು ರಾಜಕೀಯ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವದ ಮತ್ತು ಸಹಿಷ್ಣುತೆಯ ತತ್ವವಾಗಿ ಹೊರಹೊಮ್ಮಿತು ಅಂತ ಕೆಲವು ರಾಜ್ಯಶಾಸ್ತ್ರಜ್ಞರು ವಾದಿಸಿದ್ದಾರೆ. ಆದುದರಿಂದ ಆಧುನಿಕತೆಯ ಕೊನೆ ಇತಿಹಾಸದ ಕೊನೆ, ಆದರ್ಶದ ಕೊನೆ ಮತ್ತು ರಾಜಕಾರಣದ ಕೊನೆ ಎಂಬುದಾಗಿ ಆಧುನಿಕೋತ್ತರವಾದ ಭಾವಿಸುತ್ತದೆ. The book Postmodern Condition sheds light on the importance and differences, dialogue and debate. This applies to particular individuals, groups and social structures, not to the world. Some statesmen have argued that postmodernism has emerged as a principle of democracy and tolerance in the capital sphere. So, postmodernism feels like the end of history, the end of history, the end of ideals and the end of the politics. ಆಧುನಿಕೋತ್ತರವಾದದ ಲಕ್ಷಣಗಳೇನು ಅಂತ. ಮೊದಲನೇದಾಗಿ, ಆಧುನಿಕೋತ್ತರವಾದವು ಮಾನವನ ವಿಧಾನದ ಬಗ್ಗೆ ವಿವರಿಸುತ್ತದೆ ಮತ್ತು ಅದರಿಂದ ಶಿಕ್ಷಣ ಹಾಗೂ ಸಂಪರ್ಕವನ್ನು ಹೆಚ್ಚಿಸುತ್ತದೆ. ಮಾನವನ ಜೀವನದಲ್ಲಿ ಬದಲಾವಣೆ, ಆರೋಗ್ಯದಲ್ಲಿ ಬದಲಾವಣೆ ಮತ್ತು ವೃತ್ತಿಯಲ್ಲಿ ಬದಲಾವಣೆಗಳು ನಿತ್ಯ ಜೀವನದ ಕರ್ಮಗಳಾಗಿರುತ್ತವೆ ಅಂತ ಆಧುನಿಕೋತ್ತರವಾದ ಭಾವಿಸುತ್ತದೆ. Features of postmodernism. Number 1, postmodernism describes the human approach and it enhances education and connectivity, changes in human life, changes in health and professions are the karmas of everyday life. ಸೆಕೆಂಡ್ಲಿ, ಆಧುನಿಕೋತ್ತರವಾದವು ವ್ಯಕ್ತಿಯ ನಂಬಿಕೆ ಮತ್ತು ಜವಾಬ್ದಾರಿಯನ್ನ ಹೆಚ್ಚಿಸುತ್ತದೆ. ಮೂರನೇದಾಗಿ, ಆರ್ಥಿಕವಾಗಿ ಮಾರುಕಟ್ಟೆ, ಕೃಷಿ, ವಾಣಿಜ್ಯ ಮತ್ತು ಉದ್ದಿಮೆಗಳ ಕ್ಷೇತ್ರಗಳಲ್ಲಿ ಮಾನವನು ಅಗಾಧ ಸಾಧನೆಯನ್ನ ಮಾಡಿದ್ದು ಆಧುನಿಕೋತ್ತರವಾದವು ಬದಲಾವಣೆಯ ಒಂದು ಅದ್ಭುತ ಶಕ್ತಿಯಾಗಿ ಪರಿಣಮಿಸಿದೆ. ಪೋಸ್ಟ್ ಮಾಡರ್ನಿಸಮ್ ಎನ್ಹಾನ್ಸಸ್ ಎ ಪರ್ಸನ್ಸ್ ಬಿಲೀಫ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್. ಹ್ಯುಮ್ಯಾನಿಟಿ ಹ್ಯಾಸ್ ಮೇಡ್ ಟ್ರೆಮೆಂಡಸ್ strides in the fields of economics, marketing, agriculture, commerce and industry. And postmodernism has become a powerful force for change. ಆಧುನಿಕೋತ್ತರವಾದವು ರಾಜಕೀಯ ಸ್ವಭಾವ ಮತ್ತು ವಿಧಾನದಲ್ಲಿ ಬದಲಾವಣೆಗಳನ್ನು ತಂದಿರುವುದರಿಂದ ಹಳೆಯ ವಿಚಾರಗಳನ್ನು ತೆರವು ಮಾಡಲಾಗಿದೆ. ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಆಧುನಿಕೋತ್ತರವಾದವು ಸಾಮಾಜಿಕ ಹೊಂದಾಣಿಕೆಯ ಮತ್ತು ಅಭಿವೃದ್ಧಿಯ ಸಂಕೇತವಾಗಿದೆ. ಓಲ್ಡ್ ಐಡಿಯಾಸ್ ಹ್ಯಾವ್ ಬೀನ್ ಕ್ಲಿಯರ್ಡ್ ಅಪ್ ಬಿಕಾಸ್ ಮಾಡರ್ನಿಸಮ್ ಹ್ಯಾಸ್ ಬ್ರಾಟ್ ಅಬೌಟ್ changes in the political nature and manner. Postmodernism in the West is a symbol of social cohesion and economic development. Thank you.